ನಮಸ್ಕಾರ. ಬೆಳ್ಳಂಬೆಳಗ್ಗೆ ಟೀಂ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ. ತಂಡಕ್ಕೆ ಎಂಟ್ರಿ ಕೊಟ್ಟರು ಮೂವರು ಹೊಸ ಆಟಗಾರರು. 4ನೇ ಟಿ20 ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 5 ಪಂದ್ಯಗಳ ಟಿ20 ಸರಣಿಯು ರಣರೋಚಕವಾಗಿ ಸಾಗುತ್ತಿದೆ. ಮೊದಲ ಪಂದ್ಯದಲ್ಲಿ ಭಾರತ ಗೆಲುವು ದಾಖಲಿಸಿದರೆ ಅದಾದ ಬಳಿಕ 2ನೇ ಪಂದ್ಯದಲ್ಲಿ ಆಫ್ರಿಕನ್ ಪಡೆ ಗೆಲುವು ಕಂಡಿತು. ಅದಾದ ನಂತರ 3ನೇ ಪಂದ್ಯದಲ್ಲಿ ಭಾರತ ವಿಕ್ಟರಿ ದಾಖಲಿಸುವ ಮೂಲಕ ಇದೀಗ ಸರಣಿಯು 2-1 ಸಾಗುತ್ತಿದೆ ಸ್ನೇಹಿತರೆ. ಇನ್ನು ಇದೀಗ 4ನೇ ಟಿ20 ಪಂದ್ಯ ಗೆಲ್ಲುವ ಮೂಲಕ ಟಿ20 ಸರಣಿಯನ್ನ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಭಾರತ ಗೆಲ್ಲಲು ಎದುರು ನೋಡುತ್ತಿದೆ. ಅತ್ತ ಸೌತ್ ಆಫ್ರಿಕಾ ತಂಡಕ್ಕೆ ಇದು ಡೂ ಆರ್ ಡೈ ಪಂದ್ಯವಾಗಿರಲಿದೆ ಸ್ನೇಹಿತರೆ. ಹೀಗಾಗಿ ಭಾರತ ತಂಡಕ್ಕೆ ಸರಣಿ ಗೆಲ್ಲಲು ಒಳ್ಳೆಯ ಆಪರ್ಚುನಿಟಿ ಇದಾಗಿದೆ. 3-1 ಸರಣಿ ಗೆದ್ದರೆ ಟೀಂ ಇಂಡಿಯಾ 5ನೇ ಪಂದ್ಯದಲ್ಲಿ ತನ್ನ ಪ್ಲೇಯಿಂಗ್ 11 ನಲ್ಲಿ ಪ್ರಯೋಗಗಳನ್ನ ಮಾಡಬಹುದು. ಇನ್ನು ಅದಕ್ಕಿಂತ ಮುಂಚೆ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಲಕ್ನೋನ ಬ್ಲಾಕ್ ಸಾಯಿಲ್ ಪಿಚ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಆರಂಭಿಕ ಓವರ್ಗಳಲ್ಲಿ ಬೌನ್ಸ್ ಹಾಗೂ ಪೇಸ್ ಇದ್ದೇ ಇರುತ್ತದೆ. ಇನ್ನು ಇಲ್ಲಿನ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 160ರಿಂದ 180 ಆಗಿದೆ ಸ್ನೇಹಿತರೆ. ಟಾಸ್ ಗೆದ್ದವರು ಇಲ್ಲಿ ಬೌಲಿಂಗ್ ಆಯ್ದುಕೊಳ್ಳಲು ಎದುರು ನೋಡುತ್ತಾರೆ, ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಇದ್ದೇ ಇರುತ್ತೆ ಸ್ನೇಹಿತರೆ. ಇನ್ನು ಉಳಿದಂತೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಬಗ್ಗೆ ಮಾತನಾಡುವುದಾದರೆ ಟೀಂ ಇಂಡಿಯಾ ತಂಡದ ಪರ ಶುಭ್ಮನ್ ಗಿಲ್ ರವರು ಕಳಪೆ ಪ್ರದರ್ಶನವನ್ನ ಎದುರಿಸುತ್ತಿದ್ದಾರೆ. ಕಳೆದ 2 ಪಂದ್ಯಗಳಲ್ಲಿ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ದಾಗಿ 3ನೇ ಟಿ20 ಪಂದ್ಯದಲ್ಲಿ 28 ರನ್ ಬಾರಿಸಿದರು. ಹೀಗಾಗಿ ಗಿಲ್ ರನ್ನ ತಂಡದಿಂದ ಡ್ರಾಪ್ ಮಾಡಲೇಬೇಕೆಂಬ ಕೂಗು ಜೋರಾಗಿ ಕೇಳಿಬರುತ್ತಿದೆ. ಗಿಲ್ ಬದಲು ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಆಡಬೇಕು. ಇನ್ನು ಫ್ಯಾಮಿಲಿ ಕಾರಣಗಳಿಂದಾಗಿ 3ನೇ ಟಿ20 ಪಂದ್ಯವನ್ನ ಮಿಸ್ ಮಾಡಿಕೊಂಡಿದ್ದ ಜಸ್ಪ್ರೀತ್ ಬುಮ್ರಾ 4ನೇ ಟಿ20 ಪಂದ್ಯದ ವೇಳೆ ತಂಡವನ್ನ ಕೂಡಿಕೊಳ್ಳಲಿದ್ದಾರೆ. ಬುಮ್ರಾ ತಂಡಕ್ಕೆ ಎಂಟ್ರಿ ನೀಡಿದ್ದರಿಂದಾಗಿ ಹರ್ಷಿತ್ ರಾಣಾರವರು ಪ್ಲೇಯಿಂಗ್ 11 ನಿಂದ ಹೊರಬೀಳಲಿದ್ದಾರೆ. ಇನ್ನುಳಿದಂತೆ ಸ್ಟಾರ್ ಆಲ್ರೌಂಡರ್ ಅಕ್ಷರ್ ಪಟೇಲ್ ಟಿ20 ಹೆಸರಿನಿಂದ ಸಂಪೂರ್ಣವಾಗಿ ಹೊರಬಿದ್ದಿದ್ದಾರೆ. ಅವರ ಬದಲಿಯಾಗಿ ಶಾಬಾಜ್ ಅಹಮದ್ ರವರಿಗೆ ತಂಡದಲ್ಲಿ ಸ್ಥಾನ ನೀಡಲಾಗಿದೆ. ಆದಾಗ್ಯೂ ಇಲ್ಲಿ ಕುಲ್ದೀಪ್ ಯಾದವ್ಗೆ ಮತ್ತೊಂದು ಚಾನ್ಸ್ ನೀಡಲಾಗುತ್ತದೆ ಸ್ನೇಹಿತರೆ. ಇನ್ನುಳಿದಂತೆ ದಕ್ಷಿಣ ಆಫ್ರಿಕಾ ವಿರುದ್ಧದ 4ನೇ ಟಿ20 ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಬೇಕು. ಆದಾಗ್ಯೂ ಗಿಲ್ಗೆ ಚಾನ್ಸ್ ನೀಡ್ತಾರಾ ಅನ್ನೋದನ್ನ ಕಾದು ನೋಡೋಣ. 3ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ, ನಂಬರ್ 4ರ ಸ್ಲಾಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಆಡಲಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಸೂರ್ಯನ ಮೇಲೆ ಎಲ್ಲರ ಕಣ್ಣು ಇಡ್ನೆಟ್ಟಿ, ಯಾಕಂದ್ರೆ ಟಿ20 ಸರಣಿಯಲ್ಲಿ ಸೂರ್ಯ ವಿಫಲತೆಯನ್ನ ಕಂಡಿದ್ದಾರೆ. ಹೀಗಾಗಿ 4ನೇ ಟಿ20 ಮ್ಯಾಚ್ ಸೂರ್ಯನಿಗೆ ಅಗ್ನಿ ಪರೀಕ್ಷೆ. ಇನ್ನು 5ನೇ ಕ್ರಮಾಂಕದಲ್ಲಿ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ, 6ನೇ ಸ್ಲಾಟ್ನಲ್ಲಿ ಶಿವಮ್ ದುಬೆ, 7ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ, 8ನೇ ಸ್ಲಾಟ್ನಲ್ಲಿ ಕುಲ್ದೀಪ್ ಯಾದವ್ ಮತ್ತು 9ನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್, 10ನೇ ಸ್ಲಾಟ್ನಲ್ಲಿ ವರುಣ್ ಚಕ್ರವರ್ತಿ, 11ನೇ ಕ್ರಮಾಂಕದಲ್ಲಿ ಬೂಮ್ರಾ ಕಣಕ್ಕಿಳಿಯಲಿದ್ದಾರೆ. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ 4ನೇ ಟಿ20 ಪಂದ್ಯವನ್ನು ಭಾರತ ಗೆಲ್ಲುತ್ತಾ ಅಥವಾ ಇಲ್ಲವೆನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.